ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಸ್ವಾಗತ. ಇಂದಿನ ಪ್ರಧಾನಾಂಶಗಳು. ತಿರುಮಲ ದಿವ್ಯ ಕ್ಷೇತ್ರದಲ್ಲಿ ಜುಲೈ 16ನೇ ತಾರೀಕಿನಿಂದ ನೆರವೇರಲಿರುವ ಶ್ರೀವಾರಿಗೆ ಆಣಿವಾರ ಆಸ್ಥಾನ. ತಿರುಮಲ ಶ್ರೀ ವೆಂಕಟೇಶ್ವರ ಸ್ವಾಮಿ ಆಲಯದಲ್ಲಿ ಆಗಮೋಕ್ತವಾಗಿ ಕೋಯಿಲ್ ಆಳ್ವಾರ್ ತಿರುಮಂಜನ. ಬೆಂಗಳೂರಿನಲ್ಲಿ ಶಿರೂರು ಪೀಠಾಧಿಪತಿ ಪೇಜಾವರ ಮಠದ ಪೀಠಾಧಿಪತಿಗಳಿಗೆ ವೈಭವವಾಗಿ ಶೋಭಾಯಾತ್ರೆ, ಭಜನೆ, ಕಲಾ ಪ್ರದರ್ಶನಗಳೊಂದಿಗೆ ದ್ವೈಪಾದರ ದರ್ಶನ ಪಡೆದ ಭಕ್ತ ಸ್ತೋಮ. ತಿರುಪತಿ ಅಲಿಪಿರಿ ಪಾದಾಲ ಮಂಟಪ ಶ್ರೀ ವೆಂಕಟೇಶ್ವರ ಸ್ವಾಮಿ, ಶ್ರೀ ಲಕ್ಷ್ಮೀನಾರಾಯಣ ಸ್ವಾಮಿ ಆಲಯಗಳಲ್ಲಿ ಶಾಸ್ತ್ರೋಕ್ತವಾಗಿ ಕೋಯಿಲ್ ಆಳ್ವಾರ್ ತಿರುಮಂಜನ. ಕೋಯಿಲ್ ಆಳ್ವಾರ್ ತಿರುಮಂಜನದಲ್ಲಿ ಪಾಲ್ಗೊಂಡ ಟಿಟಿಡಿ ಅಧಿಕಾರಿಗಳು, ಅರ್ಚಕರು. ತಿರುಮಲ ದಿವ್ಯ ಕ್ಷೇತ್ರದಲ್ಲಿ ನಾಳೆ ಆಣಿವಾರ ಆಸ್ಥಾನವನ್ನ ತಿರುಮಲ ತಿರುಪತಿ ದೇವಸ್ಥಾನ ಘನವಾಗಿ ನಿರ್ವಹಿಸಲಿದೆ. ಈ ಸಂದರ್ಭವಾಗಿ ಮಂಗಳವಾರ ಬೆಳಗ್ಗೆ ಶ್ರೀನಿವಾಸನ ಆಲಯದಲ್ಲಿ ಕೋಯಿಲ್ ಆಳ್ವಾರ್ ತಿರುಮಂಜನ ಆಗಮೋಕ್ತವಾಗಿ ನೆರವೇರಿತು. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾದ ತಿರುಮಲ ಶ್ರೀ ವೆಂಕಟೇಶ್ವರ ಸ್ವಾಮಿ ಆಲಯದಲ್ಲಿ ವರ್ಷವಿಡೀ ಉತ್ಸವಗಳು ನಯನ ಮನೋಹರವಾಗಿ ನೆರವೇರುತ್ತವೆ. ಇದರ ಅಂಗವಾಗಿ ಪ್ರತಿ ವರ್ಷ ತಮಿಳ ಸಂಪ್ರದಾಯಾನುಸಾರ ಆಣಿ ಮಾಸದಲ್ಲಿ ಶ್ರೀವಾರಿ ಸನ್ನಿಧಿಯಲ್ಲಿ ಆಣಿವಾರ ಆಸ್ಥಾನವನ್ನ ನಿರ್ವಹಿಸುವುದು ಸಂಪ್ರದಾಯ. ಈ ಸಂವತ್ಸರ ಜುಲೈ 16ನೇ ತಾರೀಕು ಶ್ರೀವಾರಿ ಸನ್ನಿಧಿಯಲ್ಲಿ ಆಣಿವಾರ ಆಸ್ಥಾನ ನಿರ್ವಹಿಸುವುದಕ್ಕಾಗಿ ಟಿಟಿಡಿ ಎಲ್ಲ ಏರ್ಪಾಟುಗಳು ಪೂರ್ಣಗೊಳಿಸಿದೆ. ಈ ಪ್ರಯುಕ್ತ ಮಂಗಳವಾರ ಬೆಳಗ್ಗೆ ತಿರುಮಲದಲ್ಲಿ ಕೋಯಿಲ್ ಆಳ್ವಾರ್ ತಿರುಮಂಜನ ಆಗಮೋಕ್ತವಾಗಿ ನೆರವೇರಿತು. ಪ್ರತಿ ವರ್ಷ 4 ಪರ್ಯಾಯ ತಿರುಮಲ ಶ್ರೀ ವೆಂಕಟೇಶ್ವರ ಆಲಯದಲ್ಲಿ ಕೋಯಿಲ್ ಆಳ್ವಾರ್ ತಿರುಮಂಜನದ ಹೆಸರಿನಲ್ಲಿ ಆಲಯ ಶುದ್ಧಿ ನಿರ್ವಹಿಸುವುದು ಸಂಪ್ರದಾಯ. ಜುಲೈ 16ನೇ ತಾರೀಕು ಶ್ರೀ ಶ್ರೀನಿವಾಸನ ಆಣಿವಾರ ಆಸ್ಥಾನ ಪುರಸ್ಕರಿಸಿ ಬೆಳಗಿನ ಜಾವ ಟಿಟಿಡಿ ಚೇರ್ಮನ್ ಬಿಆರ್ ನಾಯ್ಡು, ಇಒ ಜೆ ಶ್ಯಾಮಲಾರಾವ್, ಅಡಿಷನಲ್ ಇಒ ಸಿಎಚ್ ವೆಂಕಯ್ಯ ಚೌಧರಿ, ಇತರೆ ಅಧಿಕಾರಿಗಳು, ಅರ್ಚಕರು ಜಾಜಿ, ಜಾಪತ್ರಿ, ಪಚ್ಚಕರ್ಪೂರ, ಕಿಚಲಿಗಡ್ಡೆ, ಶ್ರೀಗಂಧ, ಕುಂಕುಮದ ಹೂವು ಮುಂತಾದ ಔಷಧಿ ಘೃತ ಸುಗಂಧ ದ್ರವ್ಯಗಳೊಂದಿಗೆ ಸಿದ್ಧಪಡಿಸಿದ ಲೇಪನವನ್ನು, ನೂತನ ವಸ್ತ್ರಗಳನ್ನು, ತಾಳಮೇಳ, ಮಂಗಳವಾದ್ಯಗಳೊಂದಿಗೆ ಆಲಯ ಧ್ವಜಸ್ತಂಭದ ಪ್ರದಕ್ಷಿಣೆಯಾಗಿ ಶ್ರೀವಾರಿ ಸನ್ನಿಧಿಗೆ ಹೊರಟರು. ಆನಂತರ ಸುಗಂಧ ದ್ರವ್ಯ ಲೇಪನದೊಂದಿಗೆ ಶ್ರೀನಿವಾಸನ ಗರ್ಭಾಲಯ, ಇತರೆ ದೇವತಾ ಮೂರ್ತಿಗಳ ಉಪಾಲಯಗಳು, ಶ್ರೀ ಶ್ರೀನಿವಾಸ ಗರ್ಭಾಲಯದ ವಿಮಾನ ಗೋಪುರದ ಬಳಿ ಕೋಯಿಲ್ ಆಳ್ವಾರ್ ತಿರುಮಂಜನವನ್ನು ಆಗಮೋಕ್ತವಾಗಿ ನಿರ್ವಹಿಸಿದರು. ಆನಂತರ ಧ್ವಜಸ್ತಂಭ, ಬಲಿಪೀಠ ಮಂಟಪ, ಆಲಯ ಪರಿಸರವನ್ನು ಶುಭ್ರಗೊಳಿಸಿದರು. ಈ ಕಾರ್ಯಕ್ರಮದಲ್ಲಿ ಟಿಟಿಡಿ ಬೋರ್ಡ್ ಸದಸ್ಯರಾದ ಪನಬಾಕ ಲಕ್ಷ್ಮಿ, ಭಾನುಪ್ರಕಾಶ್ ರೆಡ್ಡಿ, ನರೇಶ್ ಕುಮಾರ್, ಶಾಂತರಾಮ್, ಸಿವಿಎಸ್ಒ ಮುರಳೀಕೃಷ್ಣ, ಡೆಪ್ಯೂಟಿ ಇಒ ಲೋಕನಾಥಂ ಮತ್ತಿತರರು ಪಾಲ್ಗೊಂಡಿದ್ದರು. ಈ ಸಂದರ್ಭವಾಗಿ ಆಲಯದ ಹೊರಗೆ ಟಿಟಿಡಿ ಚೇರ್ಮನ್ ಬಿಆರ್ ನಾಯ್ಡು, ಅಡಿಷನಲ್ ಇಒ ಸಿಎಚ್ ವೆಂಕಯ್ಯ ಚೌಧರಿಯೊಂದಿಗೆ ಇಒ ಜೆ ಶ್ಯಾಮಲಾರಾವ್ ಮಾಧ್ಯಮದೊಂದಿಗೆ ಮಾತನಾಡುತ್ತಾ ಕೋಯಿಲ್ ಆಳ್ವಾರ್ ತಿರುಮಂಜನದ ವಿಶೇಷತೆಯನ್ನ ವಿವರಿಸಿದರು. ಬೆಂಗಳೂರಿನ ಬಸವನಗುಡಿಯಿಂದ ವಿದ್ಯಾಪೀಠದವರೆಗೂ ಶಿರೂರು ಮಠದ ಪೀಠಾಧಿಪತಿಗಳಾದ ಶ್ರೀ 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 ವೇದವರ್ಧನ ತೀರ್ಥರು ಮತ್ತು ಪೇಜಾವರ ಮಠದ ಪೀಠಾಧಿಪತಿಗಳಾದ ಶ್ರೀ 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 ವಿಶ್ವಪ್ರಸನ್ನ ತೀರ್ಥ ಸ್ವಾಮಿಗಳ ಶೋಭಾಯಾತ್ರೆಯು ಬಹಳ ವಿಜೃಂಭಣೆಯಿಂದ ನೆರವೇರಿತು. ಬೆಂಗಳೂರು ವಿದ್ಯಾಪೀಠದಲ್ಲಿ ದ್ವೈಪಾದರುಗಳ ಚಾತುರ್ಮಾಸ್ಯ ಕೈಗೊಂಡಿರುವ ಪ್ರಯುಕ್ತ ಈ ಶೋಭಾಯಾತ್ರೆಯನ್ನ ನೆರವೇರಿಸಲಾಯಿತು. ಈ ಭವ್ಯ ಶೋಭಾಯಾತ್ರೆಯ ಪ್ರಯುಕ್ತ ಬೆಂಗಳೂರಿನ ನವ ಮಂತ್ರಾಲಯ ರಾಯರ ಮಠದಲ್ಲಿ ವಿಶೇಷ ಪೂಜೆಯನ್ನ ಸಲ್ಲಿಸಿ ನಂತರ ಯಾತ್ರೆಯು ಪ್ರಾರಂಭವಾಯಿತು. ಈ ಕಾರ್ಯಕ್ರಮದಲ್ಲಿ ಭಕ್ತರ ಭಜನೆ, ಜಾನಪದ ಕಲಾ ಪ್ರದರ್ಶನ, ಡೊಳ್ಳು ಕುಣಿತದೊಂದಿಗೆ ನಯನ ಮನೋಹರವಾಗಿ ನೆರವೇರಿತು. ಈ ಸಂದರ್ಭವಾಗಿ ಶಿರೂರು ಮಠದ ದಿವಾನರಾದ ಉದಯ್ ಕುಮಾರ್ ಸರಳತ್ತಾಯರವರು ಎಸ್ವಿಬಿಸಿಯೊಂದಿಗೆ ಮಾತನಾಡಿದರು.
ಚಾತುರ್ಮಾಸ್ಯ ವ್ರತ 5ನೆಯದ್ದು. ಹಾಗೆಯೇ ವೇದಾವರ ಶ್ರೀಗಳವರದ್ದು ಕೂಡ ಚಾತುರ್ಮಾಸ್ಯ ವ್ರತ. ಅಂತಹ ಮಹೋತ್ಸವಕ್ಕೆ ವಿಶಿಷ್ಟವಾಗಿ ನಗರಕ್ಕೆ ಆಗಮಿಸ್ತಿರುವಂತಹ ಭಾವಿ ಪರ್ಯಾಯ ಪೀಠಾಧೀಶರಾದ ವೇದವರ್ಧನ ತೀರ್ಥ ಶ್ರೀಪಾದರ ಭವ್ಯವಾದಂಥ ಶೋಭಾಯಾತ್ರೆ ಇವತ್ತು ನಡೀತಾ ಇದೆ. ಈ ಶೋಭಾಯಾತ್ರೆ ಯಾಕೆ ಬೇಕಾಗಿದೆ, ಶೋಭಾಯಾತ್ರೆ ಅಂದರೆ ಏನು ಅಂತ ಪ್ರಶ್ನೆ ಸಹಜವಾಗಿ ಮೂಡುತ್ತೆ. ಶೋಭಾಯಾತ್ರೆ ಅಂದರೆ ಮೆರವಣಿಗೆ ಹೌದು, ಆದರೆ ಕೇವಲ ಮನುಷ್ಯರಿಗೋ ಯಾವುದೋ ಯತಿಗಳಿಗೆ ಮಾತ್ರ ಮಾಡೋದಲ್ಲ. ಅಲ್ಲಿ ವಿಶಿಷ್ಟವಾದಂಥ ವಿಠ್ಠಲ ದೇವರಿಗೆ ಬರುವಂತಹ ಇದೊಂದು ಮೆರವಣಿಗೆ. ಇವತ್ತು ಪರ್ಯಾಯ ಮಹೋತ್ಸವ ಅಂತ ಹೇಳಿ ಜನವರಿ 18ನೇ ತಾರೀಕು 26ನೇ ಇಸವಿಯವತ್ತು ಶಿರೂರು ಮಠದ ಪರ್ಯಾಯೋತ್ಸವ ಇದೆ ಉಡುಪಿಯಲ್ಲಿ. ಅಲ್ಲಿ ಜೋಡುಕಟ್ಟೆಯಿಂದ ಭವ್ಯವಾದ ಮೆರವಣಿಗೆಯಲ್ಲಿ ಆ ಸ್ವಾಮಿಗಳನ್ನು ಕರೆದುಕೊಂಡು ಬಂದು ಅವರು ಆ ಪರ್ಯಾಯ ಪೀಠವನ್ನು ಏರ್ತಾರೆ. ಇಲ್ಲಿ ಯಾವುದಕ್ಕೋಸ್ಕರ ಇಷ್ಟೆಲ್ಲ ಖರ್ಚು ಮಾಡ್ತಾರೆ ಕೇಳಿದರೆ ವಿಠ್ಠಲ ದೇವರಿಗೋಸ್ಕರ. ಇವತ್ತು 2 ವಿಠ್ಠಲ ದೇವರು ಇದ್ದಾರೆ ಇಲ್ಲಿ. ಒಂದು ವಾಮನ ವಿಠ್ಠಲ, ಇನ್ನೊಂದು ಅಧೋಕ್ಷಜ ವಿಠ್ಠಲ ಅಂತ. ಆಚಾರ್ಯ ಮಧ್ವರು 8 ಜನ ಯತಿಗಳನ್ನು ನಿಯೋಜನೆ ಮಾಡಿ ಅವರಿಗೆ ಒಂದೊಂದು ಪಟ್ಟದ ದೇವರನ್ನು ಕೊಟ್ಟಿದ್ದರು. ಅಂತಹ ಉಭಯ ಮಠಾಧೀಶರ ಪಟ್ಟದ ದೇವರು ವಿಠ್ಠಲನೇ. ಹಾಗಾಗಿ 2 ವಿಠ್ಠಲ ದೇವರಿಗೆ ಈ ಕರ್ಕೊಂಡು ಬರುವಂತಹ ಒಂದು ಪರಿ ಇದು ಶೋಭಾಯಾತ್ರೆ. ಇದು ಯಾಕೆ ಬೇಕು ಕೇಳಿದರೆ ಇರುವ ತತ್ವದ ಪ್ರಚಾರ ಆಗಬೇಕಾಗಿದೆ. ಜನ ಬರಬೇಕು, ಜನ ನೋಡಬೇಕು, ಯತಿಗಳಿದ್ದಾರೆ, ಇದೇನೋ ಧರ್ಮ ಪ್ರಚಾರ ಆಗಬೇಕು ಅಂತಾದರೆ ಇದೆಲ್ಲವೂ ಕೂಡ ತಳಹದಿ ಬೇಕಾಗುತ್ತೆ. ಹಾಗಾಗಿ ಅಂತಹ ಒಂದು ಭವ್ಯವಾದ ಮೆರವಣಿಗೆ ಇವತ್ತು ನಡೀತಾ ಉಂಟು. ಹೆಚ್ಚಿನ ಸಂಖ್ಯೆಯಲ್ಲಿ ವಿಪ್ರರು, ಹಾಗೆಯೇ ಭಜನಾ ಮಂಡಳಿಗಳು, ಹಾಗೆಯೇ ಈ ಬೆಂಗಳೂರಿನ ಊರಿನ ನಾಗರಿಕರೆಲ್ಲ ಸೇರಿದ್ದಾರೆ. ಇದರಿಂದಾಗಿ ಏನೋ ನಡೀತದೆ ಅಂತಾಗತ್ತೆ. ಎಷ್ಟೋ ಜನರ ಮನಸ್ಸಿನಲ್ಲಿ ಪ್ರಶ್ನೆಗಳು ಮೂಡತ್ತೆ. ಚಾತುರ್ಮಾಸ್ಯ ವ್ರತ ಅಂತ 4 ತಿಂಗಳು ಭಗವಂತ ತಾನು ಮಲಗಿರ್ತಾನೆ, ಜೋರು ಮಳೆ ಬರ್ತಾ ಇರ್ತದೆ. ಹಾಗಾಗಿ ಯತಿಗಳು ಒಂದೇ ಕಡೆ ಕುಳಿತುಕೊಂಡು ನಗರ ಪ್ರದಕ್ಷಿಣೆಯ ಹೊರಗಡೆಯ ಪ್ರದೇಶಗಳಿಗೆ ಹೋಗದೆ ಹುಳ ಹುಪ್ಪಟೆಗಳು ಅದರಿಂದ ಸಾಯುವಂತಹ ಸಾಧ್ಯತೆಗಳು ಇರೋದರಿಂದ ಒಂದೋ ಕಡೆ ಕೂತುಕೊಂಡು ತಮ್ಮ ಅನುಷ್ಠಾನಾದಿಗಳನ್ನು ಮಾಡಬೇಕು ಅಂತ. ಹಾಗಾಗಿ ಶ್ರೀ ಶ್ರೀ ವೇದವರ್ಧನ ತೀರ್ಥರು ಪೂರ್ಣಪ್ರಜ್ಞ ವಿದ್ಯಾಪೀಠದ ಏನೊಂದು ಈ ಪರಿಸರದಲ್ಲಿಯೇ ಇದ್ದುಕೊಂಡು ಅಧ್ಯಯನ ಹಾಗೆಯೇ ವಿಶಿಷ್ಟವಾದಂತಹ ಅನುಷ್ಠಾನಾದಿಗಳನ್ನು ಪೂಜಾದಿಗಳನ್ನೆಲ್ಲ ಮಾಡ್ತಾರೆ. ಇದರದ್ದು ಫಲ ಏನು ಕೇಳಿದರೆ ಲೋಕಾಹ ಸಮಸ್ತಾಹ ಸುಖಿನೋ ಭವಂತು ಅಂತ ಸಮಸ್ತ ಲೋಕದವರಿಗೂ ಕೂಡ ಇವರ ಒಂದು ಅನುಷ್ಠಾನದಿಂದಾಗಿ ಅನುಗ್ರಹ ಆಗುತ್ತೆ. ಹಾಗಾಗಿ ಅನುಗ್ರಹೋನ್ಮುಖವಾಗುವಂತಹ ಈ ಒಂದು ಸಮಾರಂಭಕ್ಕೆ ಯಾರೆಲ್ಲ ಬಂದಿರ್ತಾರೋ ಅವರಿಗೆ ಕೂಡ ಬಹಳ ವಿಶಿಷ್ಟವಾದಂಥ ಪುಣ್ಯವನ್ನು ಭಗವಂತ ಅನುಗ್ರಹ ಮಾಡ್ತಾನೆ. ಒಂದೊಂದು ಹೆಜ್ಜೆಯನ್ನು ಒಂದು ಶವವನ್ನು ಹಿಡ್ಕೊಂಡು ಹೊತ್ತಾಗ ಅದಕ್ಕೆ ಕೋಟಿ ಯಜ್ಞಫಲ ಅಂತ ಹೇಳ್ತಾರೆ. ಅದೇ ರೀತಿಯಾಗಿ ಇಲ್ಲಿ ಕೂಡ ಇದು ಚೇತನ ಉಳ್ಳಂತಹ ಭಗವಂತ. ಹಾಗಾಗಿ ದೇವರನ್ನು ಕರ್ಕೊಂಡು ಬರ್ತಾ ಇರುವಾಗ ಒಂದೊಂದು ಹೆಜ್ಜೆ ಹಾಕಿದರೆ ಅಶ್ವಮೇಧ ಯಾಗದ ಫಲ ಇದೆ. ಹಾಗಾಗಿ ಈ ಎಲ್ಲ ಫಲಗಳು ಮಾತ್ರ ಅಲ್ಲ, ದೇವಾದಿ ದೇವತೆಗಳೆಲ್ಲ ಆಗಸದಲ್ಲಿ ನಿಂತು ಈ ಒಂದು ವೀಕ್ಷಣೆಯನ್ನು ಮಾಡ್ತಾರೆ ಅಂತ ಇರುವಂಥದ್ದು. ಹಾಗಾಗಿ ಈ ಶೋಭಾಯಾತ್ರೆಯಲ್ಲಿ ಯಾರೆಲ್ಲ ಸೇರಿರ್ತಾರೋ ಅವರಿಗೆಲ್ಲ ವಿಶಿಷ್ಟವಾದಂಥ ಭಗವಂತನ ಅನುಗ್ರಹ ಆಗುತ್ತೆ. ಇದನ್ನು ದೂರದರ್ಶನದಲ್ಲಿ ಯಾರು ನೋಡ್ತಾರೋ ಅವರಿಗೂ ದೇವರ ನೆನಪು ಆಗೋದ್ರಿಂದ ವಿಶಿಷ್ಟವಾಗಿ ಈ ನಮ್ಮ ಒಂದು TTD ಅವರದ್ದೇನೊಂದು ಚಾನೆಲ್ ಉಂಟು. ಇದರಲ್ಲಿ SBS ಎನ್ನುವಂತಹ ಚಾನೆಲಲ್ಲಿ ಪ್ರದರ್ಶನ ಮಾಡಿದ್ರು. ಇದರದ್ದು ದೊಡ್ಡ ಉಪಯೋಗ ಏನು ಕೇಳಿದರೆ ಮನೆಯಲ್ಲಿ ಕುಳಿತು ಕೂಡ ಈ ವಿಠ್ಠಲನ ಶೋಭಾಯಾತ್ರೆಯನ್ನು ನೋಡುವ ಒಂದು ಅವಕಾಶ ಮಾತ್ರ ಅಲ್ಲ, ವಿಠ್ಠಲನ ಸ್ಮರಣೆ. ಅದರಿಂದ ಅವರಿಗೂ ಕೂಡ ಎಲ್ಲರಿಗೂ ಕೂಡ ಪುಣ್ಯ ಸಿಕ್ಕಲಿ ಅಂತ ಹೇಳ್ತಾ ಕೃಷ್ಣಾರ್ಪಣಮಸ್ತು. ತಿರುಪತಿ ಅಲಿಪಿರಿಯ ಶ್ರೀ ವೆಂಕಟೇಶ್ವರ ಸ್ವಾಮಿಯ ಪಾದಾಲ ಮಂಟಪ ಶ್ರೀ ಲಕ್ಷ್ಮೀನಾರಾಯಣ ಸ್ವಾಮಿಯವರ ಆಲಯದಲ್ಲಿ ಕೋಯಿಲ್ ಆಳ್ವರ್ ತಿರುಮಂಜನ ಆಗಮೋಕ್ತವಾಗಿ ನೆರವೇರಿತು. ಬುಧವಾರ ಜರುಗುವ ಆಣಿವಾರ ಆಸ್ಥಾನದ ಸಂದರ್ಭವಾಗಿ ಪಾದಾಲ ಮಂಟಪ ಲಕ್ಷ್ಮೀನಾರಾಯಣ ಸ್ವಾಮಿಯವರ ಆಲಯವನ್ನು ಶುದ್ಧಿಗೊಳಿಸಿದರು. ನಂತರ ಸುಗಂಧ ದ್ರವ್ಯ ಲೇಪನಗಳೊಂದಿಗೆ ಆಲಯ ಗೋಡೆಗಳಿಗೆ ಲೇಪನ ಮಾಡಿದರು. ನಂತರ ಪೂಜಾ ಸಾಮಗ್ರಿಗಳನ್ನು ಶುಭ್ರಗೊಳಿಸಿದರು. ಈ ಕಾರ್ಯಕ್ರಮದಲ್ಲಿ ಆಲಯದ ಡೆಪ್ಯೂಟಿ ಇಒ ಶಾಂತಿ, ಎಇಒ MBN ಚೌಧರಿ, ಸೂಪರಿಂಟೆಂಡೆಂಟ್ ಚಿರಂಜೀವಿ, ಅರ್ಚಕರು ಪಾಲ್ಗೊಂಡಿದ್ದರು. ನಂದಲೂರಿನಲ್ಲಿರುವ TTD ಆಲಯದಲ್ಲಿ ಶ್ರೀದೇವಿ ಭೂದೇವಿ ಸಮೇತ ಶ್ರೀ ಸೌಮ್ಯನಾಥನಿಗೆ ನಯನ ಮನೋಹರವಾಗಿ ನಿರ್ವಹಿಸಿರುವ ಪುಷ್ಪಯಾಗ ಮಹೋತ್ಸವವನ್ನು ಭಕ್ತಾದಿಗಳು ಕಣ್ತುಂಬಿಕೊಂಡರು. ಅನ್ನಮಯ್ಯ ಜಿಲ್ಲೆ ನಂದಲೂರಿನಲ್ಲಿ ನೆಲೆಸಿರುವ ಶ್ರೀ ಸೌಮ್ಯನಾಥ ಸ್ವಾಮಿಯವರ ಆಲಯದಲ್ಲಿ ಸೋಮವಾರ ಪುಷ್ಪಯಾಗ ಮಹೋತ್ಸವವು ವೈಭವವಾಗಿ ನಿರ್ವಹಿಸಲಾಯಿತು.
ತಿರುಮಲ ತಿರುಪತಿ ದೇವಸ್ಥಾನಂ ಆಧ್ವರ್ಯದಲ್ಲಿ ಜುಲೈ 5ನೇ ತಾರೀಕಿನಿಂದ 13ನೇ ತಾರೀಕಿನವರೆಗೂ ವೈಭವವಾಗಿ ನಿರ್ವಹಿಸಿದ ವಾರ್ಷಿಕ ಬ್ರಹ್ಮೋತ್ಸವಗಳಲ್ಲಿ ತಿಳಿದೋ ತಿಳಿಯದೆಯೋ ನಡೆದ ದೋಷಗಳ ನಿವಾರಣಾರ್ಥ ಪ್ರಾಯಶ್ಚಿತ ಕೈಂಕರ್ಯವಾಗಿ ಪುಷ್ಪಯಾಗವನ್ನು ನಿರ್ವಹಿಸುವುದು ಸಂಪ್ರದಾಯ. ಈ ನೇಪಥ್ಯದಲ್ಲಿ ಆಲಯದ ಪ್ರಾಂಗಣದಲ್ಲಿರುವ ಮಂಟಪದಲ್ಲಿ ಪ್ರತ್ಯೇಕವಾಗಿ ಏರ್ಪಾಟು ಮಾಡಿರುವ ವೇದಿಕೆಯಲ್ಲಿ ಬಂಗಾರದ ಆಭರಣಗಳು, ಸುಗಂಧ ಪುಷ್ಪಮಾಲೆಗಳೊಂದಿಗೆ ಸರ್ವಾಂಗ ಸುಂದರವಾಗಿ ಅಲಂಕರಿಸಿದ ಶ್ರೀದೇವಿ ಭೂದೇವಿ ಸಮೇತ ಶ್ರೀ ಸೌಮ್ಯನಾಥ ಸ್ವಾಮಿಯವರನ್ನ ಆಸೀನರನ್ನಾಗಿಸಿದರು. ಆನಂತರ ಬುಟ್ಟಿಗಳಲ್ಲಿ ತುಂಬಿದ ಪುಷ್ಪಗಳನ್ನು ಅರ್ಚಕರು ಆಲಯ ಪ್ರದಕ್ಷಿಣೆಯಾಗಿ ತಂದರು. ನಂತರ ಮಂಟಪದಲ್ಲಿ ಅರ್ಚಕರು ವಿಶ್ವಕ್ಸೇನಾ ಪೂಜೆ, ಪುಣ್ಯಾಹ ವಾಚನ, ಸಂಕಲ್ಪ ಪೂಜೆಗಳನ್ನು ನಿರ್ವಹಿಸಿದ ನಂತರ ಅರ್ಚಕರು ಸೇವಂತಿ, ಕಣಗಲೆ, ಮಲ್ಲಿಗೆ, ಕನಕಾಂಬರ, ಗುಲಾಬಿ, ಸಂಪಿಗೆ, ತಾವರೆ ಮುಂತಾದ 12 ಬಗೆಯ ಪುಷ್ಪಗಳು, ತುಳಸಿ, ಮುರುಗ, ಧವನದಂತಹ 4 ಬಗೆಯ ಪತ್ರೆಗಳೊಂದಿಗೆ ಪುಷ್ಪಯಾಗ ಮಹೋತ್ಸವವನ್ನು ವೈಭವವಾಗಿ ನಿರ್ವಹಿಸಿದರು. ಆನಂತರ ನೈವೇದ್ಯ ಸಮರ್ಪಿಸಿ ಮಹಾಮಂಗಳಾರತಿ ಸಮರ್ಪಿಸಿದರು. ಭಕ್ತರು ದೇವಿಯರ ಸಮೇತ ಪುಷ್ಪಯಾಗದಲ್ಲಿ ಶ್ರೀ ಸೌಮ್ಯನಾಥನ ಅದ್ಭುತ ದರ್ಶನದಿಂದ ಭಕ್ತಿಪರವಶರಾದರು. ಶ್ರೀಕಾಳಹಸ್ತಿ ಮಹಾಕ್ಷೇತ್ರದಲ್ಲಿ ಸಂಕಷ್ಟಹರ ಚತುರ್ಥಿ ಪೂಜೆಯನ್ನ ವಿಶೇಷವಾಗಿ ನೆರವೇರಿಸಲಾಯಿತು. ಈ ಸಂದರ್ಭವಾಗಿ ಜ್ಞಾನ ಪ್ರಸುನಾಂಬ ಸಮೇತ ಶ್ರೀ ವಾಯುಲಿಂಗೇಶ್ವರ ಸ್ವಾಮಿಯವರ ದಿವ್ಯ ಪ್ರಾಂಗಣದ ಉಪಾಲಯದಲ್ಲಿ ಆಸೀನರಾದ ಅಂಜಂಜಿ ಗಣಪತಿ, ಶ್ರೀ ಕನ್ಯಮೂಲ ಗಣಪತಿ ಸನ್ನಿಧಿಯಲ್ಲಿ ಅರ್ಚಕರು ಸಂಕಷ್ಟಹರ ಚತುರ್ಥಿ ಹೋಮವನ್ನು ನಿರ್ವಹಿಸಿದರು. ಮೊದಲಿಗೆ ಭಕ್ತರೊಂದಿಗೆ ಸಂಕಲ್ಪವನ್ನ ಪೂರ್ಣಗೊಳಿಸಿದ ಅರ್ಚಕರು ವೇದ ಮಂತ್ರೋಚ್ಚಾರಣೆಗಳ ನಡುವೆ ಹಲವು ಬಗೆಯ ದ್ರವ್ಯಗಳನ್ನು ಹೋಮಕುಂಡಕ್ಕೆ ಸಮರ್ಪಿಸುತ್ತಾ ಸಂಕಷ್ಟಹರ ಚತುರ್ಥಿ ಹೋಮವನ್ನ ನಿರ್ವಹಿಸಿ ಪೂರ್ಣಾಹುತಿ ಸಮರ್ಪಿಸಿದರು. ಭಕ್ತರು ಹೋಮ ಕ್ರತುಗಳಲ್ಲಿ ಪಾಲ್ಗೊಂಡು ಶ್ರೀ ಕನ್ಯಮೂಲ ಗಣಪತಿ ಅನುಗ್ರಹಕ್ಕೆ ಪಾತ್ರರಾದರು. ಶ್ರೀಕಾಳಹಸ್ತಿ ಮಹಾಕ್ಷೇತ್ರದಲ್ಲಿರುವ ಶ್ರೀ ಮೃತ್ಯುಂಜಯ ಸ್ವಾಮಿಯವರ ಆಲಯವು ಪಂಚಾಕ್ಷರಿ ಮಂತ್ರ ಪಠಣಗಳೊಂದಿಗೆ ಪ್ರತಿಧ್ವನಿಸಿತ್ತು. ಆಷಾಢ ಮಾಸ ಪೂಜೆಗಳ ಅಂಗವಾಗಿ ಶ್ರೀ ಮೃತ್ಯುಂಜಯ ಸ್ವಾಮಿಯವರ ಸನ್ನಿಧಿಯಲ್ಲಿ ಅರ್ಚಕರು ಮೊದಲಿಗೆ ಗಣಪತಿ ಆರಾಧನೆ, ಅಭಿಷೇಕ, ಸಂಕಲ್ಪ ಪೂಜೆಗಳನ್ನು ಪೂರ್ಣಗೊಳಿಸಿದರು. ಆನಂತರ ಶಿವರುದ್ರ ಮಂತ್ರ ಪಠಣ, ಮಂಗಳ ಧ್ವನಿಗಳ ನಡುವೆ ಶ್ರೀ ಮೃತ್ಯುಂಜಯ ಸ್ವಾಮಿಯವರಿಗೆ ಪಂಚಾಮೃತಗಳು, ಹಲವು ಬಗೆಯ ದ್ರವ್ಯಗಳೊಂದಿಗೆ ಅಭಿಷೇಕಗಳನ್ನು ಶಾಸ್ತ್ರೋಕ್ತವಾಗಿ ನಿರ್ವಹಿಸಿದರು. ಆನಂತರ ಭಸ್ಮ ರೇಖೆಗಳೊಂದಿಗೆ ಅಲಂಕಾರವನ್ನು ಪೂರ್ಣಗೊಳಿಸಿ ಸ್ವಾಮಿಯವರಿಗೆ ಅರ್ಚನಾದಿ ಕೈಂಕರ್ಯಗಳೊಂದಿಗೆ ಸೇವೆ ಸಲ್ಲಿಸಿ ಮಹಾಮಂಗಳಾರತಿಯನ್ನು ಸಮರ್ಪಿಸಿದರು. ವಟಾಧೋ ನಿವಾಸಂ ಮಹಾಟ್ಟಹಾಸಂ ಮಹಾಪಾಪನಾಶಂ ಸದಾ ಸುಪ್ರಕಾಶಂ ಗಿರೀಶಾದ್ರಿನಿವಾಸಂ
गिरीशं गणेशं सुरेशं महेशं शिवं शङ्करं शम्भुमीशानमीडे गिरीन्द्रात्मजा सङ्गृहीतार्धदेहं गिरौ संस्थितं सर्वदा पन्नगेहम् ಕೋಲಾರ ನಗರದ ಕೋಟೆಯಲ್ಲಿರುವ ಶ್ರೀ ಮಹಾಲಕ್ಷ್ಮಿ ಸಂಕಷ್ಟಹರ ಗಣಪತಿ ದೇವಾಲಯದಲ್ಲಿ ಸಂಕಷ್ಟಹರ ಚತುರ್ಥಿ ಪೂಜೆಗಳು ಬಹಳ ವೈಭವದಿಂದ ಜರುಗಿದವು. ಈ ನಿಮಿತ್ತ ಆಲಯದಲ್ಲಿರುವ ಗಣಪತಿಯನ್ನ ವಿಶೇಷವಾಗಿ ಅಲಂಕರಿಸಿ ಅಷ್ಟೋತ್ತರ ಪುಷ್ಪಾರ್ಚನೆಯನ್ನ ಸಮರ್ಪಿಸಲಾಯಿತು. ನಂತರ ಧೂಪ, ದೀಪ, ನೈವೇದ್ಯಗಳೊಂದಿಗೆ ಮಹಾಮಂಗಳಾರತಿಯನ್ನ ಬೆಳಗಿಸಲಾಯಿತು. ನಗರದ ಕೆಇಬಿ ಕಾಲೋನಿಯಲ್ಲಿರುವ ಶ್ರೀ ವಿದ್ಯಾ ಗಣಪತಿ ದೇವಾಲಯದಲ್ಲಿ ಸಂಕಷ್ಟಹರ ಚತುರ್ಥಿ ಪೂಜೆಗಳು ಬಹಳ ವೈಭವದಿಂದ ಜರುಗಿತು. ಈ ನಿಮಿತ್ತ ಗರ್ಭಗುಡಿಯಲ್ಲಿರುವ ದೇವರಿಗೆ ಫಲ ಪಂಚಾಮೃತ ಅಭಿಷೇಕವನ್ನ ಮಾಡಲಾಯಿತು. ತರುವಾಯ ಮಂಗಳ ದ್ರವ್ಯಾಭಿಷೇಕಗಳನ್ನ ಮಾಡಲಾಯಿತು. ನಂತರ ಯಾಗಶಾಲೆಯಲ್ಲಿ ಸಂಕಷ್ಟಹರ ಹೋಮವನ್ನ ಆಚರಿಸಿ ಪೂರ್ಣಾಹುತಿಯನ್ನ ಸಮರ್ಪಿಸಲಾಯಿತು. ತದನಂತರ ಗಣಪತಿಯನ್ನು ವಿಶೇಷವಾಗಿ ಅಲಂಕರಿಸಿ ವಿವಿಧ ಪೂಜೆಗಳನ್ನು ಸಲ್ಲಿಸಿ ಮಹಾಮಂಗಳಾರತಿಯನ್ನ ಬೆಳಗಿಸಲಾಯಿತು. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಬೆಂಗಳೂರಿನ ವೈಯಾಲಿ ಕಾವಲ್ನಲ್ಲಿರುವ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ನಿತ್ಯ ಕಲ್ಯಾಣ ಚಕ್ರವರ್ತಿಗೆ ಕಲ್ಯಾಣೋತ್ಸವ. ಹಲವು ಕ್ರತುವುಗಳು ಸೇರಿ ಮಹಾ ಉತ್ಸವ. ಶ್ರೀದೇವಿ ಭೂದೇವಿ ಸಮೇತನಾದ ಆನಂದ ನಿಲಯನಿಗೆ ವೈಖಾನಸ ಆಗಮೋಕ್ತವಾಗಿ ಕಲ್ಯಾಣ. ಜಗತ್ ಕಲ್ಯಾಣಕ್ಕಾಗಿ ಜಗದೋತ್ತಾರಕನಿಗೆ ಪ್ರತಿ ಶನಿವಾರ ಮತ್ತು ಭಾನುವಾರಗಳಂದು ಕಲ್ಯಾಣೋತ್ಸವವು ಜರುಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ವೈಯಾಲಿ ಕಾವಲ್ ಟಿಟಿಡಿ ಇನ್ಫಾರ್ಮೇಶನ್ ಸೆಂಟರ್ ಅನ್ನು ಸಂಪರ್ಕಿಸಿ. ಓಂ ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಟಿಟಿಡಿ ಆಧ್ವರ್ಯದಲ್ಲಿರುವ ಎಲ್ಲ ಅನುಬಂಧ ಆಲಯಗಳಲ್ಲಿ ಅನ್ನ ಪ್ರಸಾದವನ್ನ ನೆರವೇರಿಸಬೇಕೆನ್ನುವ ಸಂಕಲ್ಪವನ್ನ ಟಿಟಿಡಿ ಚೇರ್ಮನ್ ಹಾಗೂ ಇಒರವರು ನಿರ್ಧರಿಸಿದರು. ಈ ಪ್ರಯುಕ್ತ ಬೆಂಗಳೂರು ವೈಯಾಲಿ ಕಾವಲ್ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ಆಲಯದಲ್ಲಿ ಪ್ರತಿದಿನ ಅನ್ನ ಸಂತರ್ಪಣೆ ನೆರವೇರುತ್ತಿದೆ. ಸಪ್ತಗಿರಿ ವಾಸನನ್ನ ದರ್ಶಿಸಲು ಬರುವ ಭಕ್ತರು ಸ್ವಾಮಿಯನ್ನ ದರ್ಶಿಸಿ ಕಲ್ಯಾಣ ಚಕ್ರವರ್ತಿಯ ಪ್ರಸಾದವನ್ನ ಸ್ವೀಕರಿಸಿ ಶ್ರೀಮನ್ನಾರಾಯಣನ ಕೃಪೆಗೆ ಪಾತ್ರರಾಗುತ್ತಿದ್ದಾರೆ.
ಭಕ್ತರು ತಮ್ಮ ಶುಭ ಕಾರ್ಯಗಳಾದ ಜನ್ಮದಿನ, ಮದುವೆ ವಾರ್ಷಿಕೋತ್ಸವ, ಷಷ್ಠಿ ಪೂರ್ತಿ, ಇನ್ನು ಅನೇಕ ಶುಭ ಕಾರ್ಯಗಳಲ್ಲಿ ನಿತ್ಯ ನಿರ್ವಹಿಸಲಿರುವ ಅನ್ನದಾನಕ್ಕೆ ತಮ್ಮ ಉದಾರ ಮನಸ್ಸಿನಿಂದ ಅನ್ನ ಪ್ರಸಾದವನ್ನು ನೆರವೇರಿಸುವ ಇಚ್ಛೆ ಇದ್ದವರು ಬೆಂಗಳೂರಿನ ಟಿಟಿಡಿ ಆಲಯದ ಪ್ರಧಾನ ಕಚೇರಿಗೆ ಸಂಪರ್ಕಿಸಬೇಕಾಗಿ ವಿನಂತಿ. ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ದಿನ್ನೆಹಳ್ಳಿ ಗ್ರಾಮದಲ್ಲಿ ನೆಲೆಸಿರುವ ಶ್ರೀ ಚೌಡೇಶ್ವರಿ ದೇವಾಲಯದಲ್ಲಿ ಆಷಾಢ ಮಾಸದ ಸಂದರ್ಭವಾಗಿ ಚಂಡಿ ಹೋಮ ಮಹೋತ್ಸವವನ್ನು ನೆರವೇರಿಸಲಾಯಿತು. ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಮಾಸ್ತಿ ಹೋಬಳಿಯ ದಿನ್ನೆಹಳ್ಳಿಯಲ್ಲಿ ಆಷಾಢ ಮಾಸದ ಪುಣ್ಯ ಸಂದರ್ಭವಾಗಿ ಪವಿತ್ರ ಚಂಡಿ ಹೋಮ ಮಹೋತ್ಸವವನ್ನು ಭಕ್ತಿ ಭಾವದೊಂದಿಗೆ ವಿಜೃಂಭಣೆಯಿಂದ ಆಚರಿಸಲಾಯಿತು. ಗ್ರಾಮದ ಚೌಡೇಶ್ವರಿ ದೇವಾಲಯದ ಮುಂಭಾಗದಲ್ಲಿ ಹೋಮಕುಂಡವನ್ನು ನಿರ್ಮಿಸಿ ವೇದ ಘೋಷಗಳ ನಡುವೆ ದೇವಿಯ ಸ್ತೋತ್ರ ಪಾರಾಯಣ ನಡೆಯಿತು. ಮುಂಜಾವಿನಿಂದಲೇ ಪ್ರಾರಂಭವಾದ ಈ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಸ್ಥಳೀಯ ಪಂಡಿತರು, ಭಕ್ತರು ಭಾಗವಹಿಸಿ ದೇವಿಯ ಕೃಪೆಗೆ ಪಾತ್ರರಾದರು. ಹೊಸೂರು ಸಮೀಪದ ಕಲುಕೊಂಡಪಳ್ಳಿ ಗ್ರಾಮದ ಶ್ರೀ ಬೆಟ್ಟದಮ್ಮ ದೇವಾಲಯದ ಜೀರ್ಣೋದ್ಧಾರ ಕಾರ್ಯಕ್ರಮ ಬಹಳ ವಿಜೃಂಭಣೆಯಿಂದ ಜರುಗಿತು. ಶ್ರೀ ಬೆಟ್ಟದಮ್ಮ ದೇವಿ ದೇವಸ್ಥಾನ ಮಹಾಕುಂಭಾಭಿಷೇಕ ಮಹೋತ್ಸವವು ಹೊಸೂರು ಸಮೀಪದ ಕಲುಕೊಂಡಪಳ್ಳಿ ಗ್ರಾಮದ ಬೆಟ್ಟದ ಮೇಲೆ 1200 ವರ್ಷಗಳಷ್ಟು ಹಳೆಯದಾದ ಶ್ರೀ ಬೆಟ್ಟದಮ್ಮ ದೇವಿ ದೇವಸ್ಥಾನವಿದೆ. ಈ ದೇವಾಲಯದಲ್ಲಿ ಶ್ರೀ ಬೆಟ್ಟದಮ್ಮ, ಶ್ರೀ ಚಂದ್ರ ಚೂಡೇಶ್ವರ ಮತ್ತು ಶ್ರೀ ಚಿನ್ನಮ್ಮ ದೇವತೆಗಳು ಭಕ್ತರನ್ನ ಆಶೀರ್ವದಿಸುತ್ತಾರೆ. ಟಿವಿಎಸ್ ಕಾರ್ಖಾನೆ ಆಡಳಿತ ಮಂಡಳಿ, ದೇವಸ್ಥಾನ ಸಮಿತಿ ಆಡಳಿತ ಮಂಡಳಿ ಹಾಗೂ ಸ್ಥಳೀಯ ಸಾರ್ವಜನಿಕರು ಈ ದೇವಸ್ಥಾನದಲ್ಲಿ ಜೀರ್ಣೋದ್ಧಾರ ಕಾರ್ಯವನ್ನು ನಡೆಸಿದರು. ಇದರ ಅಂಗವಾಗಿ ಗಣಪತಿ ಹೋಮದೊಂದಿಗೆ ಪೂಜಾ ಕಾರ್ಯಕ್ರಮಗಳು ಆರಂಭಗೊಂಡಿತ್ತು. ಮೊದಲು ಮತ್ತು 2ನೇ ಅವಧಿ ಹಾಗೂ 3ನೇ ಅವಧಿಯ ಯಾಗಶಾಲೆಯ ಪೂಜೆಗಳು ನಡೆದವು. ತರುವಾಯ ಬೆಳಗಿನ ಜಾವದಿಂದಲೇ ವೇದ ಮಂತ್ರಗಳನ್ನು ಪಠಿಸುತ್ತಾ 4ನೇ ಅವಧಿಯ ಯಾಗ ಪೂಜೆಗಳನ್ನು ಮಾಡಿದರು. ಇದರ ನಂತರ ವೇದ ಪಂಡಿತರು ಕುಂಭ ಕಲಶಗಳನ್ನು ತಲೆಯ ಮೇಲೆ ಹೊತ್ತುಕೊಂಡು ದೇವಾಲಯದ ಸುತ್ತಲೂ ಪ್ರದಕ್ಷಿಣೆ ಮಾಡಿ ನಂತರ ದೇವಾಲಯದಲ್ಲಿ ಶ್ರೀ ಬೆಟ್ಟದಮ್ಮ ದೇವಿಯ ಮೇಲೆ ಪವಿತ್ರ ನೀರಿನಿಂದ ಮಹಾಕುಂಭಾಭಿಷೇಕವನ್ನ ಮಾಡಲಾಯಿತು. ತರುವಾಯ ಅರಿಶಿಣ, ಕುಂಕುಮ, ಶ್ರೀಗಂಧ, ಹಾಲು, ಮೊಸರು ಮತ್ತು ಪಂಚಾಮೃತ ಸೇರಿದಂತೆ ವಿವಿಧ ದ್ರವ್ಯಗಳಿಂದ ದೇವಿಗೆ ಅಭಿಷೇಕವನ್ನ ಮಾಡಲಾಯಿತು. ಆ ನಂತರ ದೇವಿಯನ್ನು ವಿಶೇಷವಾಗಿ ಅಲಂಕರಿಸಿ ಮಹಾಮಂಗಳಾರತಿಯನ್ನ ಅರ್ಪಿಸಲಾಯಿತು. ಇದರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಸಾರ್ವಜನಿಕರು ಭಾಗವಹಿಸಿದ್ದರು. ಎಲ್ಲ ಭಕ್ತರಿಗೂ ತೀರ್ಥ ಪ್ರಸಾದ ವಿತರಣೆ ಮಾಡಿದರು. ಬೆಂಗಳೂರು ಆನೇಕಲ್ಲು ತಾಲೂಕಿನ ದೊಮ್ಮಸಂದ್ರದ ಶ್ರೀ ಕಾಶಿ ವಿಶ್ವನಾಥ ಸ್ವಾಮಿಯ ಆಲಯದಲ್ಲಿ ಸಂಕಷ್ಟಹರ ಚತುರ್ಥಿಯ ಪೂಜೆಗಳು ವಿಶೇಷವಾಗಿ ನೆರವೇರಿದವು. ಇದರ ಅಂಗವಾಗಿ ಶ್ರೀ ಗಣಪನಿಗೆ ಪಂಚಾಮೃತ ಅಭಿಷೇಕವನ್ನು ಶಾಸ್ತ್ರೋಕ್ತವಾಗಿ ನಡೆಸಿದರು. ನಂತರ ಶ್ರೀ ಗಣಪನನ್ನ ವಿಶೇಷ ಆಭರಣಗಳು ಮತ್ತು ವಿವಿಧ ಬಗೆಯ ಪುಷ್ಪಗಳಿಂದ ನಯನಾನಂದಭರಿತವಾಗಿ ಅಲಂಕರಿಸಿದರು. ತದನಂತರ ಶ್ರೀ ಗಜಾನನನಿಗೆ ಪುಷ್ಪ, ಪತ್ರ, ಅಕ್ಷಿತಾರ್ಚನೆ ಸಲ್ಲಿಸಿದರು. ಆ ನಂತರ ಶ್ರೀ ಗಣೇಶ ಮತ್ತು ಪರಿವಾರ ದೇವತೆಗಳಿಗೆ ಮಹಾಮಂಗಳಾರತಿ ಬೆಳಗಿದರು. ಭಕ್ತರು ಶ್ರೀ ಭಗವಂತನ ದರ್ಶನ ಪಡೆದು ಮೋಕ್ಷವನ್ನ ಪಡೆದರು. ಕೋಲಾರ ಜಿಲ್ಲೆಯ ಮುಳಬಾಗಿಲು ನಗರದ ಸಂಕೇಶ್ ಪದ್ಮಾವತಿ ನಗರದಲ್ಲಿರುವ ಶ್ರೀ ಮಹಾಲಕ್ಷ್ಮಿ ದೇವಾಲಯದ ಉಪಾಲಯದಲ್ಲಿ ಶ್ರೀ ಗಣಪತಿ ದೇವಾಲಯದಲ್ಲಿ ಸಂಕಷ್ಟಹರ ಚತುರ್ಥಿ ಪೂಜೆಗಳು ಘನವಾಗಿ ನಿರ್ವಹಿಸಲಾಯಿತು. ಇದರ ಅಂಗವಾಗಿ ಗಣಪತಿಗೆ ಅಭಿಷೇಕ ಮಾಡಿ ನಂತರ ಹೂವಿನ ಅಲಂಕಾರ, ನೈವೇದ್ಯ ಸಲ್ಲಿಸಿ ಗಣಪತಿಗೆ ಶಾಸ್ತ್ರೋಕ್ತವಾಗಿ ಸಂಕಷ್ಟಹರ ಚತುರ್ಥಿ ಪೂಜೆಯನ್ನ ಅರ್ಪಿಸಿ ಗಣಪತಿಗೆ ಅಷ್ಟೋತ್ತರ ನಾಮಾವಳಿ ಪಠಣದೊಂದಿಗೆ ಲಡ್ಡು ಮತ್ತು ಮೋದಕ ನೈವೇದ್ಯ ಮಾಡಿ ವಿಶೇಷ ಆರತಿ ನೆರವೇರಿಸಲಾಯಿತು. ಭಕ್ತರು ಗಣಪತಿಗೆ ತಮ್ಮ ಸಂಕಟ ನಿವಾರಿಸು ಎಂದು ಪ್ರಾರ್ಥಿಸಿದರು. ಮೈಸೂರಿನ ಚಾಮುಂಡಿ ಬೆಟ್ಟದ ಪಾದದ ಬಳಿ ಇರುವ ಜೇನುಗವಿ ಶ್ರೀ ನಂಜುಂಡಪ್ಪನವರ ಆಶ್ರಮದಲ್ಲಿ ಲೋಕ ಕಲ್ಯಾಣಾರ್ಥವಾಗಿ ಆಶ್ಲೇಷ ಬಲಿ ಪೂಜೆಯನ್ನ ಹಮ್ಮಿಕೊಳ್ಳಲಾಗಿತ್ತು.
ಈ ನಿಮಿತ್ತ ಮೊದಲಿಗೆ ಆಶ್ರಮದ ಆವರಣದಲ್ಲಿ ನಾಗಮಂಡಲವನ್ನು ರಚಿಸಿ ಕಳಶ ಸ್ಥಾಪನೆ, ಕಳಸ ಪೂಜೆಯನ್ನ ನಿರ್ವಹಿಸಲಾಯಿತು. ಬಳಿಕ ಸರ್ವ ನಾಗದೋಷ ಪರಿಹಾರಕ್ಕಾಗಿ ಆಶ್ಲೇಷ ಬಲಿಪೂಜೆ ಮತ್ತು ಹೋಮವನ್ನ ನಿರ್ವಹಿಸಿ ಪೂರ್ಣಾಹುತಿಯನ್ನ ನೆರವೇರಿಸಲಾಯಿತು. ಆನಂತರ ನೆರೆದಿದ್ದ ನೂರಾರು ಭಕ್ತಾದಿಗಳು ನಾಗಮಂಡಲದ ಸುತ್ತ ದೀಪವನ್ನ ಹಚ್ಚಿ ಧನ್ಯರಾದರು. ಕಲಬುರಗಿ ಜಿಲ್ಲೆಯ ಮಳಖೇಡದಲ್ಲಿರುವ ಉತ್ತರಾದಿ ಮಠದಲ್ಲಿ ಶ್ರೀ ಜಯತೀರ್ಥರ ಆರಾಧನಾ ಮಹೋತ್ಸವದ ಅಂಗವಾಗಿ ಪಾದಯಾತ್ರೆ ಜರುಗಿತು. ಮಳಖೇಡ ಉತ್ತರಾದಿ ಮಠ ಹಾಗೂ ವಿಶ್ವ ಮಧ್ವ ಪರಿಷತ್ ರಾಯಚೂರು ಘಟಕದಿಂದ ಆಯೋಜಿಸಿದ್ದ ಪಾದಯಾತ್ರೆಗೆ ಮುಂಬೈ ವಿದ್ಯಾಪೀಠದ ಕುಲಾಧಿಪತಿಗಳಾದ ವಿದ್ಯಾಸಿಂಹ ಆಚಾರ್ಯ ಮಾಹೋಲಿ ಅವರು ಚಾಲನೆ ನೀಡಿದರು. ತೆಂಗಳಗಿ ಕ್ರಾಸ್ನಿಂದ ಆರಂಭವಾದ ಪಾದಯಾತ್ರೆ ಉತ್ತರಾದಿ ಮಠದವರೆಗೂ ನೆರವೇರಿತು. ಈ ಸಂದರ್ಭದಲ್ಲಿ ಅನೇಕ ಭಕ್ತರು ಭಾಗವಹಿಸಿದ್ದರು. ಮೈಸೂರಿನ ಕುವೆಂಪು ನಗರದಲ್ಲಿರುವ ಶ್ರೀ ಆದಿಶಕ್ತಿ ಶಿವನ ಸಮುದ್ರ ಅಮ್ಮನವರ ದೇವಾಲಯದಲ್ಲಿ ಆಷಾಢ ಮಾಸದ ಪ್ರಯುಕ್ತ ವಿಶೇಷ ಪೂಜಾ ಕೈಂಕರ್ಯಗಳು ನೆರವೇರಿದವು. ಈ ನಿಮಿತ್ತ ದೇವಾಲಯವನ್ನು ಸುಗಂಧಭರಿತ ಪುಷ್ಪ ಮಾಲೆಗಳಿಂದ ಆಕರ್ಷಕವಾಗಿ ಅಲಂಕರಿಸಲಾಗಿತ್ತು. ನಂತರ ಗರ್ಭಾಲಯದಲ್ಲಿರುವ ದೇವಿಯನ್ನು ನೂತನ ವಸ್ತ್ರ, ಸಕಲಾಭರಣಗಳು, ಪರಿಮಳ ಭರಿತ ಪುಷ್ಪ ಮಾಲೆಗಳಿಂದ ನಯನ ಮನೋಹರವಾಗಿ ಅಲಂಕರಿಸಿ ಉಪಾಲಯದಲ್ಲಿರುವ ಗಣಪತಿ ದೇವರನ್ನು ಬೆಣ್ಣೆಯಿಂದ ಅಲಂಕರಿಸಲಾಗಿತ್ತು. ನಂತರ ಕುಂಕುಮಾರ್ಚನೆಯನ್ನು ಸಲ್ಲಿಸಿ ಮಹಾಮಂಗಳಾರತಿಯನ್ನು ಬೆಳಗಲಾಯಿತು. ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ದೇವಾಲಯಕ್ಕೆ ಆಗಮಿಸಿ ದೇವಿಯ ದರ್ಶನ ಪಡೆದು ತೀರ್ಥ ಪ್ರಸಾದವನ್ನು ಸ್ವೀಕರಿಸಿ ಧನ್ಯರಾದರು. ಕೋಲಾರ ಜಿಲ್ಲೆಯ ಮುಳಬಾಗಿಲಿನ ಬೆಟ್ಟದ ತಪ್ಪಲಿನಲ್ಲಿರುವ ಶ್ರೀ ಮುನೇಶ್ವರ ಸ್ವಾಮಿಯ ದೇವಾಲಯದಲ್ಲಿ ವಾರ್ಷಿಕೋತ್ಸವ ಪೂಜೆಗಳು ಘನವಾಗಿ ನಿರ್ವಹಿಸಲಾಯಿತು. ಇದರ ಅಂಗವಾಗಿ ಗರ್ಭಗುಡಿಯಲ್ಲಿರುವ ಮುನೇಶ್ವರ ಸ್ವಾಮಿಗೆ ಫಲ, ಪಂಚಾಮೃತಾಭಿಷೇಕ ಹಾಗೂ ಮಂಗಳ ದ್ರವ್ಯಾಭಿಷೇಕಗಳು ವೈಭವದಿಂದ ಜರುಗಿತು. ತದನಂತರ ವಿಶೇಷವಾಗಿ ಅಲಂಕರಿಸಿ ಅಷ್ಟೋತ್ತರಾದಿ ವಿವಿಧ ಪೂಜೆಗಳನ್ನು ಸಲ್ಲಿಸಿ ಮಹಾಮಂಗಳಾರತಿಯನ್ನು ಬೆಳಗಿಸಲಾಯಿತು. ಭಕ್ತರು ಅಧಿಕ ಸಂಖ್ಯೆಯಲ್ಲಿ ಪಾಲ್ಗೊಂಡು ಧನ್ಯರಾದರು. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಶ್ರೀ ವೆಂಕಟೇಶ ಉತ್ಸವ ಪ್ರಿಯನಾದ ವೆಂಕಟೇಶ್ವರನಿಗೆ ಪ್ರತಿನಿತ್ಯ ನಡೆಯುವ ಸೇವೆಗಳು. ಸುಪ್ರಭಾತದಿಂದ ಪ್ರಾರಂಭಿಸಿ ಏಕಾಂತ ಸೇವೆಯವರೆಗೂ ನಡೆಯುವ ಎಲ್ಲ ಸೇವೆಗಳು ಉತ್ಸವಗಳೇ. ಭಕ್ತರ ಪಾಲಿಗೆ ಆನಂದೋತ್ಸವಗಳೇ. ಗೋವಿಂದ 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 ಗೋವಿಂದ.
ತಿರುಮಲ ತಿರುಪತಿ ದೇವಸ್ಥಾನಂನ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ ಪರಬ್ರಹ್ಮ ಸ್ವರೂಪನಿಗೆ ಜರುಗುವ ಸೇವೆಗಳನ್ನು ಕನ್ನಡ ವ್ಯಾಖ್ಯಾನಗಳಲ್ಲಿ ಪ್ರಸ್ತುತಪಡಿಸುವುದರ ಮೂಲಕ ಕನ್ನಡಿಗರ ಮನಗಳಿಗೆ ಆಧ್ಯಾತ್ಮಿಕ ಆನಂದವನ್ನು ತುಂಬಲಿದೆ. ವೀಕ್ಷಿಸಿ ನಿಮ್ಮ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ 3 ಕನ್ನಡದಲ್ಲಿ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಕರ್ನಾಟಕದ ವಿವಿಧ ಪ್ರದೇಶಗಳಲ್ಲಿ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮಗಳತ್ತ ಒಂದು ನೋಟ. ಉಡುಪಿಯ ಶ್ರೀಕೃಷ್ಣ ಮಠದ ರಾಜಾಂಗಣದಲ್ಲಿ ವಿ ತೇಜಸ್ವಿ ತಂಡ ಬೆಂಗಳೂರು ಇವರಿಂದ ಭರತನಾಟ್ಯ ಕಾರ್ಯಕ್ರಮ ನೆರವೇರಿತು. ಗಣಪತಿ ಗಣಪತಿ ಗಂಗಣಪತಿ ಗಣಪತಿ ಗಂಗಣಪತಿ ಗಣಪತಿ ಗಂಗಣಪತಿ ಗಣಪತಿ ಪ್ರಣವಾಕಾರ ಸ್ವರೂಪ ಸಿದ್ಧಿ ವಿನಾಯಕನ ರೂಪ ಪ್ರಣವಾಕಾರ ಸ್ವರೂಪ ಸಿದ್ಧಿ ವಿನಾಯಕನ ರೂಪ ತಾಂ ತದ್ಧಿಂತ ತುಂ ತನಂ ತಾಂ ತಕ್ಕ ತದ್ಧಿಂಗಿಣ್ಣ ತುಂ ತಕ್ಕ ತದ್ಧಿಂತ ತುಂ ತನಂ ತತೆ ತಕ್ಕ ತದ್ಧಿಂಗಿಣ್ಣ ತುಂ ವಿದ್ಯಾ ಬುದ್ಧಿ ಪ್ರದಾತನೆ ಗಣನಾಯಕನೇ ವಿದ್ಯಾ ಬುದ್ಧಿ ಪ್ರದಾತನೇ ಗಣನಾಯಕನೇ ತಾಧಿ ತುಂ ನಂ ತದ್ಧಿ ತುಂ ನಂ ತಕಧಿ ತುಂ ನಂ ತದ್ಧಿ ತುಂ ನಂ ತಕಧಿ ತುಂ ನಂ ತಕಧಿ ತುಂ ನಂ ತದ್ಧಿಂಗಿಣ್ಣ ತುಂ ಭಕ್ತ ಜನರ ಪ್ರಾರ್ಥನೆಗಳ ಆಲಿಸಲೆಂದೇ ಇಹುದು ಗಜಕರ್ಣ ಗಜಕರ್ಣ ಗಜಕರ್ಣ. ಚಿಕ್ಕಬಳ್ಳಾಪುರ ಜಿಲ್ಲೆ ಶ್ರೀ ಕ್ಷೇತ್ರ ಕೈವಾರದ ಶ್ರೀ ಯೋಗಿ ನಾರಾಯಣ ಮಠದಲ್ಲಿ ನಡೆದ ಗುರುಪೂಜಾ ಸಂಗೀತೋತ್ಸವದಲ್ಲಿ ವಿದ್ವಾನ್ ರಾಜೇಶ್ ವೈದ್ಯ, ಯು ರಾಜೇಶ್, ಶಿವಮಣಿರವರಿಂದ ವೀಣಾ ಮ್ಯಾಂಡೋಲಿನ್, ಡ್ರಮ್ಸ್ ವಾದನ ಕಾರ್ಯಕ್ರಮವನ್ನು ನಡೆಸಿಕೊಟ್ಟರು. ಆಧ್ಯಾತ್ಮಿಕ ವಿಶೇಷಗಳು ಇಲ್ಲಿಗೆ ಮುಕ್ತಾಯಗೊಂಡವು. ಓಂ ನಮೋ ವೆಂಕಟೇಶಾಯ.